ಕ್ರಿಸ್ಮಸ್ ದಿನದ ಬೆಳಗ್ಗೆ ಸರಿಸುಮಾರು 2:30 ಆಗಿತ್ತು. ಸೀಬೋರ್ಡ್ ಎಂಬ ಸ್ಲೀಪರ್ ಕೋಚ್ ಬಸ್ ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಿರ್ತದೆ. ಆ ಬಸ್ಸು ಚಿತ್ರದುರ್ಗದಲ್ಲಿ ಹಿರಿಯೂರು ತಾಲೂಕಿನ ಗೋಲರ ಕ್ರಾಸ್ ಬಳಿ 48 ನ್ಯಾಷನಲ್ ಹೈವೇಯಲ್ಲಿ ಈ ಬಸ್ ಈ ಕಡೆಯಿಂದ ಹೋಗ್ತಿರ್ತದೆ. ಅದೇ ಅಪೋಸಿಟ್ ಡೈರೆಕ್ಷನ್ ಇಂದ ಒಂದು ಲಾರಿ ಬರ್ತಿರ್ತದೆ, ಟ್ರಕ್. ಆ ಲಾರಿ ಬಂದು ಈ ಬಸ್ಸಿಗೆ ಗುದ್ದುತ್ತದೆ. ಯಾವ ರೀತಿ ಗುದ್ದುತ್ತಪ್ಪ ಅಂದ್ರೆ, ಆ ಲಾರಿ ಅಪೋಸಿಟ್ ಡೈರೆಕ್ಷನ್ ಇಂದ ಈ ತರ ಬರ್ಬೇಕಾದ್ರೆ ಮಧ್ಯೆ ರೋಡಲ್ಲಿ ಇರುವ ಡಿವೈಡರ್ನ ದಾಟಿ ಈ ಕಡೆ ಬಂದು ಬಸ್ಸಿಗೆ ಗುದ್ದುತ್ತದೆ. ಆ ಬಸ್ಸಿಗೆ ಬೆಂಕಿ ಎಷ್ಟು ಹತ್ತಿ ಉರಿತಿತ್ತಂದ್ರೆ ಆ ಬಸ್ನಲ್ಲಿದ್ದ ಪ್ಯಾಸೆಂಜರಿಗೆ ಎದ್ದಳಕ್ ಆಗ್ತಿರ್ಲಿಲ್ಲ. ಸ್ಲೀಪರ್ ಕೋಚ್ ಬಸ್ ಗೊತ್ತಲ್ವಾ, ಆ ವಿಂಡೋ ಫುಲ್ ಗ್ಲಾಸ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿರ್ತದ. ಹಾಗಾಗಿ ಆ ಗ್ಲಾಸ್ ಹೊಡೆಯಕ್ಕೆ ತುಂಬಾ ಕಷ್ಟ ಆಗಿ ಬಿಡ್ತದ. ಆ ಟ್ರಕ್ ಬಂದು ಈ ಬಸ್ಸಿಗೆ ಗುದ್ದಿದ್ದ ರೀಸನಿಗೆ ಆ ಸೈಡ್ ಫುಲ್ಲು ಬಸ್ ಸ್ವಲ್ಪ ಬೆಂಡ್ ಆಗಿದ್ರಿಂದ ಆ ಬಸ್ಸಿನ ಡೋರ್ ಫುಲ್ ಸ್ಟಕ್ ಆಗಿಬಿಟ್ಟಿತ್ತು, ಫುಲ್ ಜಾಮ್ ಆಗಿಬಿಟ್ಟಿತ್ತು. ಎಷ್ಟೇ ಪ್ರಯತ್ನ ಪಟ್ರು ಡೋರ್ ಫುಲ್ ಓಪನ್ ಆಗ್ತಿರ್ಲಿಲ್ಲ. ಆ ಬೆಂಕಿ ಫುಲ್ ಬಸ್ ತುಂಬಾ ಕವರ್ ಆಗಿತ್ತು, ಆ ಡೋರ್ ಓಪನ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಈ ಬಸ್ ನಲ್ಲಿ ಟೋಟಲ್ 32 ಜನ ಪ್ರಯಾಣ ಮಾಡ್ತಿದ್ರು. ಅದ್ರಾಗ 29 ಜನ ಪ್ಯಾಸೆಂಜರು, 2 ಡ್ರೈವರು, 1 ಕ್ಲೀನರು. 29 ಪ್ಯಾಸೆಂಜರ್ ಅಲ್ಲಿ 15 ಜನ ಮೇಲು, 14 ಜನ ಫಿಮೇಲು. ಹಾಗೆ ಸುಮಾರು 8ರಿಂದ 10 ಜನ ವಿಂಡೋ ಗ್ಲಾಸ್ ಹೊಡೆದು ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಆಚೆ ಬಂದ್ರು. ಕೆಲವರಿಗೆ ಸುಟ್ಟಿರೋ ಗಾಯ, ಕೆಲವರಿಗೆ ಫ್ರಾಕ್ಚರ್ ಆಗಿ ಹಿರಿಯೂರು ತಾಲೂಕು ಮತ್ತೆ ಚಿತ್ರದುರ್ಗ ಮತ್ತೆ ಬೆಂಗಳೂರು ಆಸ್ಪತ್ರೆಗೆ ಅವ್ರಿಗೆ ಶಿಫ್ಟ್ ಮಾಡಿದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ 7 ಜನ ಸ್ಪಾಟ್ ಅಲ್ಲೇ ಬೆಂಕಿಯಲ್ಲಿ ಸುಟ್ಟಿದಾರ. ಮತ್ತೆ 15ಕ್ಕೂ ಹೆಚ್ಚು ಜನ ಇಲ್ಲಿ ಫ್ರಾಕ್ಚರ್, ಸುಟ್ಟಿರೋ ಗಾಯ ಈ ತರ ಆಗಿ ಅವ್ರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರ. ಉಳಿದವರು ಕ್ಷೇಮವಾಗಿದಾರ. ಇಲ್ಲಿ ಮೇನ್ ಪ್ರಾಬ್ಲಮ್ ಆಗಿರೋದು ಏನಂದ್ರೆ, ಆ ಬಸ್ಸಲ್ಲಿ ಸ್ಪಾಟ್ನಾಗ ಏನ್ 7 ಜನ ಡೆತ್ ಆಗಿದಾರಲ್ಲ, ಅವ್ರ ಬಾಡಿನ ಐಡೆಂಟಿಫೈ ಮಾಡಕ್ ಆಗ್ತಿಲ್ಲ. ಲೈಕ್ ಒಂದೇ ದೇಹದ ಅಥವಾ ಬೇರೆ ಬೇರೆ ದೇಹದ ಅಥವಾ ಮೇಲ ಫಿಮೇಲ ಅದನ್ನ ಗುರ್ತು ಹಿಡಿಯಕ್ಕೆ ಫುಲ್ ಕಷ್ಟ ಆಗಿದೆ. ಎಲ್ಲ ಫುಲ್ DNA ಟೆಸ್ಟ್ ಮಾಡೋ ಪರಿಸ್ಥಿತಿ ಬಂದದ. ಹಾಗೆ ಟ್ರಕ್ ಡ್ರೈವರ್ ಕೂಡ ಫುಲ್ ಸುಟ್ಟೋಗಿದ್ದಾನೆ ಅನ್ನೋ ಮಾಹಿತಿ ಅಲ್ಲಿರುವ ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ. ನವ್ಯ, ಮಾನಸ ಮತ್ತು ಮಿಲನ ಈ 3 ಒಂದೇ MS ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾರ. ಕ್ರಿಸ್ಮಸ್ ಹಾಲಿಡೇಗೋಸ್ಕರ ಒಂದು ಟ್ರಿಪ್ ಪ್ಲಾನ್ ಮಾಡ್ಕೋತಾರ. ಈ ನವ್ಯಗೂ ಕೂಡ ಮದ್ವೆ ಫಿಕ್ಸ್ ಆಗಿರ್ತದ. ಹಾಗಾಗಿ ನವ್ಯನು ಮದ್ವೆ ಆದ್ಮೇಲೆ ಫ್ರೆಂಡ್ಸ್ ಜೊತೆ ಆಚೆ ಎಲ್ಲೂ ಹೋಗಕ್ ಆಗಲ್ಲ ಅಂತೇಳಿ ಈ ನವ್ಯ ಕೂಡ ಟ್ರಿಪ್ಪಿಗೆ ಓಕೆ ಅಂತೇಳಿ 3 ಟ್ರಿಪ್ಪಿಗೆ ರೆಡಿ ಆಗ್ತಾರ. ಬಟ್ ಆ ದೇವ್ರು ನವ್ಯ ಮತ್ತೆ ಮಾನಸಳ ನೀವು ನೋಡಿ, ಬಸ್ನಲ್ಲಿ ಆಕ್ಸಿಡೆಂಟ್ ಆದ್ರೆ ತುಂಬಾ ಜನ ಬದುಕುಳಿಯೋದೇ ಕಷ್ಟ ಆಗಿದೆ. ನೋಡಿ, ಈ ಹಿಂದೆ ಕರ್ನಲ್ ಬಸ್ ಆಕ್ಸಿಡೆಂಟ್ ಅಲ್ಲಿ ಕೂಡ 20 ಜನ ಲೈವ್ ಸ್ಪಾಟ್ ಅಲ್ಲೇ ಬೆಂಕಿಯಲ್ಲಿ ಸುಟ್ಟು ಭಸ್ಮಾದ್ರು. ಯಾಕೆ ಬಸ್ ಆಕ್ಸಿಡೆಂಟ್ ನಲ್ಲಿ ತುಂಬಾ ಜನ ಈ ತರ ಆಗ್ತಾರೆ? ಅಂಡ್ ಯಾಕೆ ಬಸ್ ಆಕ್ಸಿಡೆಂಟ್ ಅಂದ್ರೆ ಫೈರ್ ಅಷ್ಟು ಬೇಗ ಬಸ್ಸಿಗೆ ಹತ್ತುತ್ತೆ? ಸ್ವಲ್ಪ ಬಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡ್ ಬರುವ. ನಾರ್ಮಲ್ ಆಗಿ ಬಸ್ ನಲ್ಲಿ ಎಂಟ್ರಿ ಮಾಡಕ್ಕೆ ಒಂದು ಮೇನ್ ಡೋರ್ ಇರುತ್ತೆ. ಆ ಮೇನ್ ಡೋರ್ ಅಪೋಸಿಟ್ ಡ್ರೈವರ್ ಸೀಟ್ ಇರುತ್ತೆ. ಆ ಡ್ರೈವರ್ ಹಿಂದೆನೆ ಒಬ್ರು ಮಕ್ಕೋಷ್ಟು ಸ್ಪೇಸ್ ಇರುತ್ತೆ. ಅದು ಯಾರಿಗಪ್ಪ ಅಂದ್ರೆ, ಡ್ರೈವರ್ ಇನ್ ಕೇಸ್ ರೆಸ್ಟ್ ಮಾಡ್ಬೇಕಾದ್ರೆ ಇನ್ನೊಬ್ಬ ಡ್ರೈವರ್ ಡ್ರೈವರ್ಗೆ ಬಸ್ನ ಡ್ರೈವ್ ಮಾಡಕ್ ಕೊಟ್ಟು ಅವನು ಹೋಗಿ ರೆಸ್ಟ್ ಮಾಡ್ತಾನ ಅಲ್ಲಿ ಹಿಂದೆ ಇರೋ ಸ್ಪೇಸ್ ನಲ್ಲಿ. ಆ ಸೆಕ್ಷನ್ ಇಂದ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗ್ಬೇಕಂದ್ರೆ ಇನ್ನೊಂದು ಡೋರ್ ಇರುತ್ತೆ. ಈ ಎಲ್ಲಿ ಅಂತಂದ್ರೆ ಪ್ಯಾಸೆಂಜರ್ ಒಳಗಡೆ ಮತ್ತೆ ಈ ಡ್ರೈವರ್ ಮುಂದ್ಗಡೆ ಇರೋ ಸ್ಪೇಸ್ ಅಲ್ಲಿ ಇನ್ನೊಂದು ಡೋರ್ ಇರುತ್ತೆ. ಇದು ಸ್ಲೀಪರ್ ಬಸ್ ಅಲ್ಲಿ ನೀವು ನೋಡಿರ್ಬಹುದು. ಮಿಡಲ್ ನಲ್ಲಿ ಈ ಡೋರ್ ಇರುತ್ತಲ್ಲ, ಡ್ರೈವರ್ ಮತ್ತೆ
ಪ್ಯಾಸೆಂಜರ್ ಮಧ್ಯೆ ಎರಡನೇ ಡೋರ್, ಆ ಡೋರಿಗೆ ನಾವು ಕ್ಯಾಬಿನ್ ಡೋರ್ ಅಂತ ಕರೀತೀವಿ. ಆ ಕ್ಯಾಬಿನ್ ಡೋರ್ನ ಎಲ್ಲರೂ ಬಂದಿದಾರ ಅಥವಾ ಎಲ್ಲ ಮಲ್ಕೊಂಡಿದಾರ ಅಂತ ಗೊತ್ತಾದ್ಮೇಲೆ ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಒಬ್ರು ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರಂದ್ರೆ ಆ ಕ್ಲೀನರ್ ಎಲ್ರು ಆ ಪ್ಯಾಸೆಂಜರ್ ಒಳಗಡೆ ಹೋಗಿದಾರ, ಎಲ್ರು ಮಲ್ಕೊಂಡಿದಾರ ಅಂತ ನೋಡಿ ಕೇಶಿ ನೈಟ್ ಟೈಮ್ ಏನ್ ಮಾಡ್ತಾರ, ಆ ಡೋರ್ನ ಲಾಕ್ ಮಾಡ್ತಾರ. ಲಾಕ್ ಮಾಡಿ ಆ ಕ್ಲೀನರ್ ಏನ್ ಮಾಡ್ತಾನ, ಈ ಪ್ಯಾಸೆಂಜರ್ ಹಿಂದೆ ಇರೋ ಸ್ಪೇಸ್ ನಲ್ಲಿ ಮೇಲೆ ಮಲ್ಕೊಂಡ್ಬಿಡ್ತಾನ. ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಪ್ಯಾಸೆಂಜರ್ ಬಂದು ಆ ಡೋರ್ನ ನಾಕ್ ಮಾಡಿದ್ರು ಇಲ್ಲಿರೋ ಡ್ರೈವರಿಗಾಗ್ಲಿ ಕೋ ಡ್ರೈವರಿಗಾಗ್ಲಿ ಅದು ಗೊತ್ತೇ ಆಗೋದಿಲ್ಲ. ಇಂಥ ಸಿಚುವೇಶನ್ ನಾವು ಈ ತರ ಸ್ಲೀಪರ್ ಬಸ್ ನಲ್ಲಿ ಕಾಣ್ತೀವಿ. ಹಾಗಾಗಿ ಔಟ್ಸೈಡ್ ಏನೇ ಆದ್ರೂ ಬಸ್ ಒಳಗಡೆ ಇರೋ ಪ್ಯಾಸೆಂಜರ್ ಗೊತ್ತೇ ಆಗೋದಿಲ್ಲ. ಇಲ್ಲಿನೂ ಅದೇ ಆಗಿದ್ದು. ಬಸ್ ಆಕ್ಸಿಡೆಂಟ್ ಆದ್ಮೇಲೆ ಬಸ್ಸಿಗೆ ಬೆಂಕಿ ಬಿದ್ದಿದೆ ಅಂತ ತುಂಬಾ ಜನ ಗೊತ್ತೇ ಆಗ್ಲಿಲ್ಲ. ಅವ್ರಿಗೆ ಗೊತ್ತಾಗಷ್ಟರಲ್ಲಿ ಆ ಬಸ್ಸು ಫುಲ್ ಬೆಂಕಿ ಹತ್ತಿ ಉರಿತಿತ್ತು. ಯಾವಾಗ ಆ ಬಸ್ಸು ಫುಲ್ ಬೆಂಕಿ ಹತ್ತಿ ಉರಿತಿದೆ ಅಂತ ಗೊತ್ತಾದ್ಮೇಲೆ ಆ ಪ್ಯಾಸೆಂಜರ್ ಹೊರಗೆ ಬರಕ್ ತುಂಬಾ ಪ್ರಯತ್ನ ಪಡ್ತಾರೆ. ಮತ್ತೆ ಕೆಲವರು ಆ ಬಸ್ಸು ಬೆಂಕಿ ಹತ್ತಿ ಉರಿದು ಆ ಹೊಗಿಗೆ ತಮ್ಮ ಉಸಿರಾಟ ತೊಂದರೆ ಒಳಗೆ ಆಗ್ತಿರ್ತದ. ಆ ಉಸಿರಾಟ ತೊಂದರೆ ಆಗಿ ಅವ್ರು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಕೆಲವರು. ಮತ್ತೆ ಕೆಲವರು ತಮ್ಮ ಪ್ರಯತ್ನ ಪಟ್ಟು ಆಚೆ ಹೊರಗೆ ಬರ್ತಾರೆ. ಇಲ್ಲಿ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಆ ಬಸ್ಸಿಗೆ ಅಷ್ಟು ಬೇಗ ಬೆಂಕಿ ಯಾಕೆ ಕತ್ತದ ಆಕ್ಸಿಡೆಂಟ್ ಆದ್ಮೇಲೆ, ಬಸ್ನಲ್ಲಿರೋ ಬೆಡ್, ಮ್ಯಾಟ್ರಸ್ಸು ಮತ್ತೆ ಬಸ್ನಲ್ಲಿರೋ ಆ ಕರ್ಟನ್ಸ್, ಬೆಂಕಿ ಹತ್ತೋಕೆ ಏನೇನ್ ಬೇಕು ಆ ಬಸ್ನಲ್ಲಿ ಅದೇ ಜಾಸ್ತಿ ಇದ್ರೆ ಆ ಬೆಂಕಿ ಹೆಂಗ್ ಹತ್ತಲ್ಲ ಹೇಳಿ. ಮತ್ತೆ ಅಲ್ಲಿರುವ ವೈಯರ್ಸ್, ಬ್ಯಾಟ್ರಿ, ಮತ್ತೆ ಒಂದೊಂದು ಬೆಡ್ಡಿಗೂ ಒಂದೊಂದು ಸಾಕೆಟ್ಸ್, ಈ ತರ ವೈಯರ್ ಕನೆಕ್ಷನ್ ಎಲ್ಲ ಆ ಬಸ್ಸಿಗೆ ಬೆಂಕಿ ಬೇಗ ಹತ್ತಂಗ್ ಮಾಡ್ತದೆ. ಮತ್ತೆ ಅಲ್ಲಿರೋ ಸೈಡ್ ಅಲ್ಲಿರೋ ಡೀಸೆಲ್ ಟ್ಯಾಂಕ್, ಈ ಇನ್ಸಿಡೆಂಟ್ನಾಗೂ ಆ ಬಸ್ ಬಂದ್ ಸೀದಾ ಅಲ್ಲಿ ಡೀಸೆಲ್ ಟ್ಯಾಂಕಿ ಗುದ್ದಿದ್ದಿಂದ ಅಲ್ಲಿ ಒಂದಕ್ಕೊಂದು ಮೆಟಲ್ ಸ್ಕ್ರಾಚ್ ಆಗಿ ಅಲ್ಲಿ ಬೆಂಕಿ ಪ್ರೊಡ್ಯೂಸ್ ಆಗಿ ಅಲ್ಲಿ ಇರೋ ಡೀಸೆಲ್ ಒಡೆದೋಗಿರೋ ಡೀಸೆಲಿಂಗ್ ಫುಲ್ ಆಟೋಮೆಟಿಕ್ ಅಲ್ಲಿ ಬೆಂಕಿ ಎತ್ತಿ ಬಿಡ್ತದೆ. ಅಲ್ಲಿಂದ ಕಂಟಿನ್ಯೂ ಬಸ್ ಇಡೀ ಇವನ್ ಒಂದು 2 ಮಿನಿಟ್ಸ್ನಾಗ ಇಡೀ ಬಸ್ಸೇ ಫುಲ್ ಬೆಂಕಿ ಎತ್ತಿ ಬಿಡುತ್ತೆ. ಈ ಬಸ್ನ ಸಂಸ್ಥೆಗೆ ಮತ್ತು ಗೌರ್ನಮೆಂಟ್ ಆಫೀಸ್, RTO ಆಫೀಸ್ಗೆ ಬಸ್ನಲ್ಲಿ ಆದಷ್ಟು ಈ ತರ ಫೈರ್ ಕಂಟೆಂಟ್ ಮೆಟೀರಿಯಲ್ನ ಬಳಸೋದು ಕಡಿಮೆ ಆಗಬೇಕು. ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಸುಲಭವಾಗಿ ತೆಗಿಬಹುದಾ ಅಂತ ಎವ್ರಿ ಡೇ ಚೆಕ್ ಮಾಡಬೇಕು. ಮತ್ತೆ ಎವ್ರಿ ಬಸ್ನಲ್ಲೂ ಕೂಡ ಫೈರ್ ಎಕ್ಸ್ಟೆನ್ಷನ್ ಇದೆಯಾ ಅಂತ ಡೈಲಿ ಚೆಕ್ ಮಾಡಬೇಕು. ಅದು ಯಾವ ರೀತಿ ವರ್ಕ್ ಮಾಡ್ಬೇಕು ಅನ್ನೋದು ಡ್ರೈವರ್ ಮತ್ತೆ ಕ್ಲೀನರ್ ಕೋ ಡ್ರೈವರಿಗೆ ಅದ್ರ ಮಾಹಿತಿ ಫುಲ್ ಗೊತ್ತಿರಬೇಕು. ಹಾಗೂ ಎವ್ರಿ ಡೇ ಪ್ಯಾಸೆಂಜರಿಗೆ ಈ ಬಸ್ಸಿನವ್ರು ಹೇಳಿಕೊಡ್ಬೇಕು. ಸ್ಲೀಪರ್ ಕೋಚ್ ಬಸ್ಗಳು ಯಾವ ರೀತಿ ಅಂದ್ರೆ ಫ್ಲೈಟ್ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಏರ್ಕ್ರಾಫ್ಟ್ನಲ್ಲಿ ಹೇಳಿಕೊಡ್ತಾರಲ್ಲ 5 ಮಿನಿಟ್ಸ್ ಬಿಫೋರ್ ಬೇಸಿಕ್ ಸೇಫ್ಟಿ ಪ್ರಿಕಾಕ್ಷನ್, ಅದೇ ರೀತಿ ಈ ಥರ ಬಸ್ನಲ್ಲಿ ಕೂಡ 5 ಮಿನಿಟ್ಸ್ ಬಿಫೋರ್ ಬಿಡೋ ಮುಂಚೆ ಹೇಳಿಕೊಡ್ಬೇಕು ಈ ಥರ.